ಮೂವರು ಬೇಟೆಗಾರರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಟೆಗೆ ಬಂದಿದ್ರು, ಮಾಂಸ ಸಿಕ್ಕಿರೋ ಮಾಹಿತಿ ಇದೆ ಅಂತ ಹೇಳಿ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಮೂವರ ಶೂಟೌಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೇಟೆಗೆ ಬಂದಿದ್ರು, ಮಾಂಸ ಸಿಕ್ಕಿರುವ ಮಾಹಿತಿ ಕೂಡ ಇದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವರಾಗಿರೋ ಪುಟ್ಟರಂಗ ಶೆಟ್ಟಿ ಅವರು. ಬೇರೆ ಬೇರೆ ಮಾಹಿತಿಗಳು ಕೂಡ ಬರ್ತಿವೆ. ಹಿಡಿದು ಶೂಟ್ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಕೇಳಿ ಬಂದಿದೆ. ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಮೈಸೂರಿನ ಮೆಡಿಕಲ್ ಕಾಲೇಜು ಶವಾಗಾರಕ್ಕೆ ಸಚಿವ ಪುಟ್ಟರಂಗ ಶೆಟ್ಟಿ ಭೇಟಿ ಕೊಟ್ಟಿದ್ದಾರೆ. ಈಗ ಯಾರು ಮೂವರು ಬೇಟೆಗಾರರನ್ನ ಈಗ ಅವರ ಸಾವು ಆಗಿದೆ, ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಕೂಡ ಪುಟ್ಟರಂಗ ಶೆಟ್ಟಿ ಪಡೆದಿದ್ದಾರೆ. ಘಟನೆ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ. ಬೆಳಗಿನ ಜಾವ ಸುಮಾರು 5:20ರಲ್ಲಿ 4 ಜನ ಮೇಲೆ ಫಾರೆಸ್ಟಲ್ಲಿ ಶೂಟೌಟ್ ಮಾಡಿದ್ದಾರೆ. ಕತ್ತಲೆಯಲ್ಲಿ ಅಂತ ಹೇಳ್ತಾರೆ, ಸಾಮಾನ್ಯ ಬೆಳಗ್ಗೆ ಆಗಿತ್ತೆ. ಇವಾಗೆಲ್ಲ 5:20ಗೆ ಬೆಳಗ್ಗೆ ಆಗ್ತದೆ. ಸರಿಯಾದ ಮಾಹಿತಿ ಏನಂತ ನೋಡಬೇಕಾಗಿದೆ, ಅದು ಪರಿಶೀಲನೆ ಮಾಡ್ತೀವಿ ಏನಂತ. ಯಾಕಂದ್ರೆ ಅವ್ರಿಗೆ ಕತ್ತಿಗೆ ಇಟ್ಟು ಬಿದ್ದಿದೆ ಅಂತ ನನ್ನ ಇರತಕ್ಕಂಥ ಕತ್ತು ಹೊಡೆದಿದ್ದಾರೆ. ಏನಾಯ್ತಲ್ಲ ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಸರ್, ಏನಕ್ಕೆ ಸರ್ ಆಗಿರೋದು? ಅವ್ರು ಹೇಳೋ ಪ್ರಕಾರ ಬೇಟೆಗೆ ಹೋಗಿ ಮಾಂಸ ಇತ್ತು ಅದು ಕೊಡೋದು ಅಂತ, ಅವೆಲ್ಲ ಪುರಾವೆಗಳು ಬೇಕಲ್ಲ. ನೋಡಿದ್ರೆ ಬೇರೆ ಬೇರೆ ಥರ ಮೆಸೇಜ್ ಬರ್ತದೆ. ಗ್ರಾಮಸ್ಥರು ಹಂಗಂತ ಹೇಳ್ತಾರೆ, ಇವರು ಇಲ್ಲ ನಮಗೂ ಶೂಟ್ ಮಾಡೋಕೆ ಬಂದು ನಾವು ಮಾಡೋದು ಅಂತ ಇವರು ಹೇಳ್ತಾ ಇದ್ದಾರೆ. ಸತ್ಯತೆ ಅದನ್ನು ಇದು ಮಾಡಿದ ಮೇಲೆ ತಾನೆ ಗೊತ್ತಾಗೋದು, ಪರಿಶೀಲನೆ ಮಾಡಿದ್ಮೇಲೆ. ತನಿಖೆಗೆ ಆದೇಶ ಮಾಡ್ತೀರಾ ಸರ್ ಈ ಪ್ರಕರಣದ? ಈಗ ನೋಡ್ತೀನಿ, ಮಾತಾಡ್ಬಿಟ್ಟು ನಾನೀಗ ವಿಸಿಟ್ ಕೊಡ್ತಾಯಿದ್ದೀನಿ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಆ 3 ಬಾಡಿಗಳು ಅದನ್ನು ಪರಿಶೀಲನೆ ಮಾಡಿ DC ನಾವೆಲ್ಲ ಹೋಗ್ತಾ ಇದ್ದೀವಿ. ಸ್ಪಾಟ್ಗೆ ಹೋಗ್ತೀವಿ. ಅಲ್ಲಿ ಸಾರ್ವಜನಿಕರು ಅವರೆಲ್ಲ ನೋಡಿ ಏನೇ ಆದರೂ ಕತ್ತಿನ ಭಾಗ ಕೊಡೋದು ಸಾಯಿಸೋಕ್ಕೆ ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದು ನೋಡ್ಬೇಕು. ಬೇಕಾದ್ರೆ ಅವರೆಲ್ಲ ಫೋಟೋಗಳೆಲ್ಲ ತಗೊಂಡು ಹೊಡಿಬೇಕಾಯ್ತದೆ. ಅವ್ರು ಶೂಟ್ ಮಾಡೋದು ಅಂತ ಹೇಗೆ ನೋಡಿದ್ರೆ ಮನುಷ್ಯರು ಪ್ರಾಣಿಗಳೆಲ್ಲ ಒಂದೇ ಬರೀ ಪ್ರಾಣಿಗೋಸ್ಕರ ಮನುಷ್ಯರನ್ನೇ ಕೊಲ್ಲ ಮಾಡೋದು ಎಷ್ಟು ಮಟ್ಟ ಸರಿ ಅಂತ ನೋಡ್ತೀವಿ. ಬೆಳಗಿನ ಜಾವ ಶಾಗ್ಯ ಗ್ರಾಮದಲ್ಲಿ ಏನಾಗಿದೆ ಅನ್ನುವ ಮಾಹಿತಿ ಇದೆ. ಬೇಟೆಗಾರರ ಬಳಿ ಇದ್ದ ಬಂದೂಕನ್ನ ಸೀಸ್ ಮಾಡಲಾಗಿದೆ ಅಂತ ಬೆಂಗಳೂರಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಗ್ಯ ಗ್ರಾಮದಲ್ಲಿ ಆಗಿದ್ದೇನು ಅನ್ನೋದ್ರ ಮಾಹಿತಿ ನನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ DKಶಿ. ಬೇಟೆಗಾರರ ಬಳಿ ಬಂದೂಕಿತ್ತು, ಅದನ್ನ ಸೀಸ್ ಮಾಡಲಾಗಿದೆ ಅಂತಾನು ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿದ ನಂತರ ಕಂಪ್ಲೀಟ್ ಆದಂತಹ ಮಾಹಿತಿ ಸಿಗುತ್ತೆ. ಎಲ್ಲಾ ರೀತಿಯ ಮಾಹಿತಿಯನ್ನು ನಾನು ಪಡೆಯುತ್ತಿದ್ದೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಇದರ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಯ ನಂತರ ಎಲ್ಲಾ ವಿಷಯ ಕೂಡ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಕೆಲವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಒಬ್ಬರನ್ನ ಸಾಗಣೆ ಮಾಡೋಂಥ ಸಂದರ್ಭದಲ್ಲಿ ಸಾವೊಪ್ಪಿದೆ. ಮಿಕ್ಕಿದವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಏನು ಒಂದು ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಸೆಳೆದಿದೆ. ಎಲ್ಲ ಮಾಹಿತಿ ಬೆಳಗ್ಗೆ 5 ಗಂಟೆಗೆ